ಪಬ್ಲಿಕ್ ನೆಕ್ಸ್ಟ್ ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ಶ್ರುತಿ ಶಂಕರ್. ಬಾಸುಕಿ ಲಿಥಿಯಂ ಯುಪಿಎಸ್ ಸದ್ಯ ಮಾರುಕಟ್ಟೆಯಲ್ಲಿ ಹೈಯೆಸ್ಟ್ ಸೇಲ್ ಆಗ್ತಿರುವಂತ ಪ್ರಾಡಕ್ಟ್. ಇದರ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಲಾಂಚ್ ಆಗ್ತಾ ಇದೆ, ಹ್ಯೂಜ್ ಸ್ಕೇಲ್ ಅಲ್ಲಿ ಸೇಲ್ ಆಗ್ತಾ ಇದೆ. ಬೇರೆ ಬ್ಯಾಟರಿಗೆ ಕಂಪೇರ್ ಮಾಡಿದ್ರೆ ಲಿಥಿಯಂ ಯುಪಿಎಸ್ ಎಷ್ಟು ವಿಭಿನ್ನವಾಗಿದೆ, ಇದರ ಅಡ್ವಾಂಟೇಜ್ ಏನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಈ ಕಂಪನಿಯ MD ಆದಂತ ನಾಗನಗೌಡ ಪಾಟೀಲ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ನಮಸ್ತೆ. ಓಕೆ ಸರ್, ಹೇಳಿ, ಬ್ಯಾಟ್ರಿ ಬಿಸ್ನೆಸ್ ಅಲ್ಲಿ ಲಿಥಿಯಂ ಯುಪಿಎಸ್ ಒಂದು ದೊಡ್ಡ ಮೈಲುಗಲ್ಲು ಅಂತಾನೆ ಹೇಳ್ಬೋದು. ಸೊ ನೋಡಿ, ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ಯಾವಾಗ ಸ್ಥಾಪನೆ ಆಯ್ತು, ಅದ್ರ ಜೊತೆಗೆ ಲಿಥಿಯಂ ಯುಪಿಎಸ್ ಮಾಡಬೇಕು ಅನ್ನೋ ಐಡಿಯಾ ನಿಮಗೆ ಹೆಂಗ್ ಬಂತು? ಫೈನ್ ಮೇಡಮ್. 2009 ಇಂದ ಈ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಿದ್ದು ನಾವು ಮೊದಲನೇದಾಗಿ ನಾವು ಬೇರೆ ಬೇರೆ ಕಂಪ್ನಿ ಬ್ಯಾಟ್ರಿಗಳನ್ನ ಟ್ರೇಡ್ ಮಾಡ್ತಾ ಇದ್ವಿ. ತದನಂತರ ನಮಗೆ ಒಂದು ಆಲೋಚನೆ ಬರ್ತಾ ಇತ್ತು, ಇಷ್ಟೊಂದು ದೊಡ್ಡ ಬ್ಯಾಟ್ರಿ, ದೊಡ್ಡ UPS, ಇದೊಂದು ಲಿಕ್ವಿಡ್, ಆ್ಯಸಿಡ್, ಇದು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಬೇಕಲ್ಲಪ್ಪ, ಏನೋ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ವಿ. ಅವಾಗ ನಾವು ಮೊದಲು 2013-14 ನಾವೇನು ಮಾಡ್ತಾ ಇದ್ವಿ, ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು, ಬೈಕ್ಗಳನ್ನು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಹಾಕಿ ರನ್ ಮಾಡ್ತಾ ಇದ್ವಿ. ಆವಾಗ ನಮಗೆ ಸಮಸ್ಯೆಗಳು ಭಾಳ ಬರ್ತಾ ಇದ್ವು. ನಿಮಗೆ ಗೊತ್ತಿರೋ ಹಾಗೆ ಮೇಡಮ್, ಇವಾಗ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ರೆವಲ್ಯೂಷನ್ ಆಗಿದೆ ಅಂತ ಹೇಳ್ಬೋದು. ಒಂದು 4 to 5 ಇಯರ್ಸಿಂದ ಹ್ಯೂಜ್ ರೆವಲ್ಯೂಷನ್ ಆಗ್ತಾ ಇದೆ, ಅಂದರೆ ಬಿಗ್ಗರ್ ನಂಬರಲ್ಲಿ ಸೇಲ್ ಆಗ್ತಾ ಇದೆ. ಆವಾಗ ನಮಗೊಂದು ಐಡಿಯಾ ಬಂತು, ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿನ ಯೂಸ್ ಮಾಡ್ತಾರಲ್ಲ, ಅದೇ ಬ್ಯಾಟ್ರಿನ ನಾವು ಯೂಸ್ ಮಾಡಿಕೊಂಡು ನಾವ್ಯಾಕೆ UPS ಅನ್ನು ಸ್ಟಾರ್ಟ್ ಮಾಡಬಾರ್ದು, ನಾವ್ಯಾಕೆ ಇದು ಪ್ರೊಡಕ್ಷನ್ ಆರಂಭ ಮಾಡಬಾರ್ದು ಅಂತ ಒಂದು ವಿಚಾರ ಬಂದಾಗ ನಾವು ಮೊದಲು ವಿಚಾರ ಮಾಡಿದ್ದು, ಇದನ್ನು ಸ್ಲಿಮ್ ಆಗಿ ಡಿಸೈನ್ ಮಾಡಬೇಕು, ಸ್ಲೀಕಾಗಿ ಡಿಸೈನ್ ಮಾಡಬೇಕು, ಮತ್ತು ವಾಲ್ ಮೌಂಟ್ ಡಿಸೈನ್ ಮಾಡಬೇಕಂತ ವಿಚಾರ ಮಾಡಿದ್ವಿ. ಈ ಥರ ಒಂದು ವಿಚಾರ ಹುಡ್ಕೊಂತು ಮೇಡಮ್ ಇದು. ಸೊ ಲಿಥಿಯಂ UPS ನ ವ್ಯಾರಂಟಿ ಪೀರಿಯಡ್ ಹೇಗಿರುತ್ತೆ ಸರ್? ಮೇಡಮ್, UPS ವಾರಂಟಿ ಬಂದ್ಬಿಟ್ಟು ಜನರಲ್ UPSಗಳಿಗೆ 2 years UPS ವಾರಂಟಿ ಇರುತ್ತೆ, ನಿಮಗೆ 3 years ಮಾತ್ರ ಬ್ಯಾಟ್ರಿ ವಾರಂಟಿ ಇರುತ್ತೆ. ಬಟ್ ನಮ್ಮಲ್ಲಿ ಹೋಲ್ ಯೂನಿಟ್ ಬಂದ್ಬಿಟ್ಟು ನಿಮಗೆ 4 years ವಾರಂಟಿ ಬರುತ್ತೆ ಅಂತ ಹೇಳ್ಬೋದು ಮೇಡಮ್. ಓಕೆ, ಇನ್ನು ನಿಮ್ಮ ಬ್ರೋಷರ್ ಅಲ್ಲಿ ಲೈಫ್ ಸೈಕಲ್ ಅಂತ ಒಂದು ಕಾಲಮ್ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿ ಸರ್. ಲೈಫ್ ಸೈಕಲ್ ಅಂದ್ರೆ ಮೇಡಮ್ ನೋಡಿ, ಒಂದು ಬ್ಯಾಟ್ರಿನ ಡಿಸೈನ್ ಮಾಡುವಾಗ ಅದಕ್ಕೊಂದು ಲೈಫ್ ಸೈಕಲ್ ಅಂತ ಡಿಸೈನ್ ಮಾಡಿರ್ತಾರೆ. ಲೈಫ್ ಸೈಕಲ್ಸ್ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಒಂದು ಬ್ಯಾಟ್ರಿನ ಫುಲ್ ಚಾರ್ಜ್ ಮಾಡಿ ಫುಲ್ ಡಿಸ್ಚಾರ್ಜ್ ಮಾಡಿದಾಗ ನಾವು ಒಂದು ಸೈಕಲ್ ಅಂತ ಕರಿತೀವಿ. ಆ ಥರ ಡಿಸೈನ್ಗಳು ನಾರ್ಮಲ್ ಟ್ಯೂಬ್ಲರ್ ಬ್ಯಾಟ್ರಿಗಳಲ್ಲಿ, ಟ್ರೆಡಿಷನಲ್ ಬ್ಯಾಟ್ರಿಗಳಲ್ಲಿ ನಿಮಗೆ 500 ಮಾತ್ರ ಸಿಗುತ್ತೆ. ಬಟ್ ಲಿಥಿಯಂ ಪ್ರಾಡಕ್ಟ್ ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ 2500 ಲೈಫ್ ಸೈಕಲ್ಸ್ ಇರುತ್ತೆ ಇದರದ್ದು. ಇದು ಮೋರ್ ಓವರ್ ಹೆಂಗಾಗುತ್ತೆ ಅಂದರೆ, ಎವ್ರಿ ಡೇ ಪವರ್ ಕಟ್ ಆಗಿದೆ, ಎವ್ರಿ ಡೇ ನೀವು ಯೂಸ್ ಮಾಡ್ತೀರಿ ಅಂತ ಕನ್ಸಿಡರ್ ಮಾಡಿದಾಗೂ ನಿಮಗೆ 6 to 7 years ಲೈಫ್ ಬರುತ್ತೆ. ಬಟ್ ಆ ಥರ ಆಗಲ್ಲ, ವೀಕ್ಲಿ ಒನ್ಸು, ವೀಕ್ಲಿ ಟ್ವೈಸು ಆ ಥರ ಪವರ್ ಕಟ್ ಆಗೋದ್ರಿಂದ ಮೋರ್ ಓವರ್ ಇದು 10 years ಎಬೋ ಲೈಫ್ ಬರುತ್ತೆ ಅಂತ ಹೇಳ್ಬೋದು ಮೇಡಮ್. ಇದ್ರ ಬೇಸ್ ಮೇಲೆ ನಾವು ಲೈಫ್ ಸೈಕಲ್ಸ್ ಡಿಸೈನ್ ಮಾಡ್ತೀವಿ. ಓಕೆ, ಈಗ ಬೇರೆ UPS ಗಳೆಲ್ಲ ಸ್ವಲ್ಪ ಹೆವಿ ವೆಯ್ಟ್ ಇರುತ್ತೆ, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಲೈಟ್ ವೆಯ್ಟ್ ಅಂತ ಅನ್ಸುತ್ತೆ ಅಲ್ವಾ ಸರ್? ನೋಡಬಹುದು ಮೇಡಮ್, ಜಸ್ಟ್ ವಾಲ್ ಮೌಂಟ್ ಮಾಡಿದೀವಿ ಮೇಡಮ್. ಇದು ಜಸ್ಟ್ 22 kg ವೇಟ್ ಇದೆ ಮೇಡಮ್. ಇದು ಈಸಿಲಿ ಪೋರ್ಟೇಬಲ್ ಮೇಡಮ್, ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ಗೆ ಈಸಿಲಿ ಪೋರ್ಟೇಬಲ್ ಮತ್ತು ವಾಲ್ ಮೌಂಟ್ ಮಾಡಬಹುದು ಮೇಡಮ್. ಜಸ್ಟ್ 22 kg ವೇಟ್ ಇರುತ್ತೆ ಮೇಡಮ್. ಇದು ಜಸ್ಟ್ 22 kg. ನಿಮಗೆ ನಾರ್ಮಲ್ UPS ಬ್ಯಾಟ್ರಿಗಳು ಮೇಡಮ್ಗೆ 60 to 70 kg ಇದ್ರೆ ನಿಮ್ಗೆ ಜಸ್ಟ್ 22 kg ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ನಿಮಗೆ 50 to 60 kg ರೆಡ್ಯೂಸ್ ಆಯ್ತು ಅಂತ ಹೇಳ್ಬೋದು ಮೇಡಮ್ ನಾವು. ಓಕೆ, ಸೊ ವಾಲ್ ಮೌಂಟಿಂಗ್ ಇದೆ ನಿಮ್ಮ ಎಲ್ಲ UPS ವಾಲ್ ಮೌಂಟಿಂಗ್ ಇದೆ ಮೇಡಮ್. ಏನಾಗುತ್ತೆ, 1 kb ಮಾತ್ರ ವಾಲ್ ಮೌಂಟಿಂಗ್ ಸಿಗುತ್ತೆ, 1 kb ಇನ್ ಬಿಲ್ಟ್ ಇರುತ್ತೆ. 2 kb 3 kb ಆನ್ವರ್ಡ್ಸ್ ಏನಾಗುತ್ತಲ್ಲ ಗ್ರೌಂಡ್ ಮೌಂಟಿಂಗ್ ಬರುತ್ತೆ, ಅದೆಲ್ಲ ಎಕ್ಸ್ಟರ್ನಲ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. 1 kb ಮಾತ್ರ ನಿಮಗೆ ಇನ್ ಬಿಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಮೇಡಮ್. ಇದನ್ನ ಮೇಂಟೆನೆನ್ಸ್ ಮಾಡೋದು ಹೇಗೆ ಸರ್ ಇದು? ಮೇಡಮ್ ನೋಡಿ, ಇವಾಗ ಟ್ಯೂಬ್ಲರ್ ಬ್ಯಾಟ್ರಿಗಳಂದ್ರೆ ಎವ್ರಿ 6 months, ಎವ್ರಿ 3 months ಒಂದ್ಸರಿ ನೀವು ಡಿಸ್ಟಿಲ್ ವಾಟರ್ ಹಾಕಬೇಕು, ಆಸಿಡ್ ಹಾಕಬೇಕು, ಅದು ಮೇಂಟೆನೆನ್ಸ್ ಮಾಡ್ತಾನೆ ಇರಬೇಕು. ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಬ್ಯಾಟ್ರಿ ಫೇಲ್ಯೂರ್ ಆಗುತ್ತೆ. ಬಟ್ ನಮ್ಮ ಪ್ರಾಡಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಕೆಮಿಕಲ್ ಪ್ರೊಸೆಸ್ ಇಲ್ಲದೆ ಇರೋದ್ರಿಂದ ಇದು ಟೋಟಲಿ ಫಿಟ್ ಅಂಡ್ ಫಾರ್ಗೆಟ್ ಪ್ರಾಡಕ್ಟ್. ಇಲ್ಲಿ ಯಾವುದು ಮೇಂಟೆನೆನ್ಸ್ ಇಲ್ಲ ಅಂತ ಹೇಳ್ಬೋದು ಮೇಡಮ್. ಟೋಟಲಿ ಜೀರೋ ಮೇಂಟೆನೆನ್ಸ್ ಪ್ರಾಡಕ್ಟ್ ಮೇಡಮ್ ಇದು. ಓಕೆ, ಈಗ ಸರ್ವಿಸ್ ಹೆಂಗ್ ಕೊಡ್ತೀರಾ ಸರ್ ನೀವು? ಯಾಕಂತ ಹೇಳಿದ್ರೆ ಒಂದ್ಸರಿ ಪ್ರಾಡಕ್ಟ್ ಡೆಲಿವರಿ ಆದ್ಮೇಲೆ ಅದು ನಮಗೂ ಆ ಪ್ರಾಡಕ್ಟ್ಗೂ ಸಂಬಂಧ ಇಲ್ಲ ಅಂತ ಕೆಲವರು ಕೈಗೆ ತೊಳ್ಕೊಂಡ್ ಬಿಡ್ತಾರೆ. ಸೊ ನಿಮ್ ಕಂಪ್ನಿಯಿಂದ ಅವರಿಗೆ ಯಾವ ತರ ಸರ್ವಿಸ್ ಮೇಡಮ್? ನೋಡಿ, ಇದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಆದ್ರಿಂದ ಇದರಲ್ಲಿ ಸೋ ಮೆನಿ ಕಾಂಪೋನೆಂಟ್ಸ್ ವರ್ಕ್ ಆಗ್ತವೆ. ಇದಕ್ಕೆ ಸರ್ವಿಸ್ ನೀಡ್ ಇದ್ದೇ ಇರ್ತದೆ. ಸರ್ವಿಸ್ ನೀಡ್ ಇದೆ, ಮೇಂಟೆನೆನ್ಸ್ ನೀಡ್ ಇಲ್ಲ. ಕನ್ಫ್ಯೂಷನ್ ಆಗ್ತಾರೆ ಬಹಳ ಜನ, ಸರ್ವಿಸೇ ಬೇರೆ ಮೇಂಟೆನೆನ್ಸೇ ಬೇರೆ. ಮೇಂಟೆನೆನ್ಸ್ ಏನಿದೆಯಲ್ಲ ಟೋಟಲಿ ಜೀರೋ ಮೇಂಟೆನೆನ್ಸ್ ಇದೆ. ಬಟ್ ನಿಮಗೆ ಸರ್ವಿಸ್ ಏನಿರ್ತದೆ ನಿಮಗೆ ಆನ್ ಸೈಟ್ ಸರ್ವಿಸ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ನಿಮ್ಗೆ ಎಲ್ಲೇ ಹೋದ್ರು ನಾವೇನು ಮಾಡ್ತೀವಿ, ಆನ್ ಸೈಟ್ ಸರ್ವಿಸ್ ಕೊಡ್ತೀವಿ. ನಮ್ಮ IVRಗೆ ನೀವು ಕಾಲ್ ಮಾಡಿ ಕಂಪ್ಲೇಂಟ್ ಲಾಗಿನ್ ಮಾಡಿದರೆ ವಿತಿನ್ 24 hours, ವಿತಿನ್ 48 hours ಅಲ್ಲಿ ನಾವು ನಿಮಗೆ ಆನ್ ಸೈಟ್ ಸರ್ವಿಸ್ ಕೊಡ್ತೀವಿ ಅಂತ ಈ ಮೂಲಕ ಹೇಳ್ಬೋದು ಮೇಡಮ್. ಓಕೆ, ಹಾಗಾದ್ರೆ ಇದನ್ನ ಇನ್ಸ್ಟಾಲೇಷನ್ ಮಾಡೋದು ಹೇಗೆ ಸರ್? ನಾವೇ ಇನ್ಸ್ಟಾಲೇಷನ್ ಮಾಡ್ಕೋಬೋದಾ ಮನೆ? ಮೇಡಮ್, ಇನ್ಸ್ಟಾಲೇಷನ್ ಬಹಳ ಸುಲಭ ಮೇಡಮ್. ಏನಾಗುತ್ತಂದ್ರೆ, ನಿಮಗೆ ನಾರ್ಮಲ್ ಬ್ಯಾಟ್ರಿ UPSಗಳಲ್ಲಿ ದೊಡ್ಡ ಬ್ಯಾಟ್ರಿ, ದೊಡ್ಡ UPS ಎರಡು ಜಾಯಿಂಟ್ ಮಾಡಲಿಕ್ಕೆ ಎಲೆಕ್ಟ್ರಿಷಿಯನ್ಸ್ ಬೇಕು, ಎಕ್ಸ್ಪರ್ಟ್ಸ್ ಬೇಕು, ಆ ಥರ ಒಂದು ಟೆನ್ಷನ್ ಇರುತ್ತೆ. ಬಟ್ ನಮ್ದ್ರಲ್ಲಿ ಆ ಥರ ಯಾವುದು ಟೆನ್ಷನ್ ಇಲ್ಲ. ನಿಮಗೆ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ. ಇನ್ಪುಟ್ ಔಟ್ಪುಟ್ ಕನೆಕ್ಷನ್ ಮಾಡಿದ್ರೆ ಮುಗೀತು. ನಿಮ್ಮ ಮನೆಯಲ್ಲಿ ಆಲ್ರೆಡಿ UPS ಪಾಯಿಂಟ್ ಇತ್ತಂದ್ರೆ ನೀವೇ ಇದನ್ನು ಈಸಿಲಿ ಕನೆಕ್ಟ್ ಮಾಡ್ಕೋಬಹುದು ಮೇಡಮ್. ಓಕೆ, ಇನ್ನು ಲಿಕ್ವಿಡ್ ಕೆಮಿಕಲ್ ಪ್ರೋಸೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್, ಇದರಲ್ಲಿ ಯೂಸ್ ಮಾಡುವಂಥದ್ದು. ಮೇಡಮ್, ಇದ್ರಲ್ಲಿ ಯಾವುದೇ ಲಿಕ್ವಿಡ್ ಇಲ್ಲ. ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಮೇಡಮ್,
ಆಸಿಡ್, ಇವಾಗ ನಾರ್ಮಲ್ ಬ್ಯಾಟ್ರೀಸ್ ವರ್ಕ್ ಆಗಬೇಕಂತಂದ್ರೆ ಆಸಿಡ್ ಬೇಕೇ ಬೇಕು. ಬಟ್ ಆಸಿಡ್ ಇದ್ರಲ್ಲಿ ಏನಾಗುತ್ತೆ ಲಿಕ್ವಿಡ್ ಫಾರ್ಮಲ್ಲಿ ಇರಂಗಿಲ್ಲ, ಇಲ್ಲಿ ಸಾಲಿಡ್ ಫಾರ್ಮಲ್ಲಿ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ಆಸಿಡ್ ಆ್ಯಡ್ ಮಾಡೋದಾಗಲಿ ಡಿಸ್ಟಿಲ್ ವಾಟರ್ ಆ್ಯಡ್ ಮಾಡೋದಾಗಲಿ ಯಾವ ಪ್ರಶ್ನೆನೇ ಬರಂಗಿಲ್ಲ. ಇದು ಟೋಟಲಿ ಕೆಮಿಕಲ್ ಪ್ರೊಸೆಸ್ ಫ್ರೀ ಅಂತ ಹೇಳ್ಬೋದು. ನಮ್ಗೆ ಇನ್ನೊಂದು ಹಿಂಗೆ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಭಾಳ ಮನೆಗಳಲ್ಲಿ ನಾವು ನೋಡಿದಾಗೆ ಕೆಲವೊಂದು ಕಡೆ ಏನಾಗುತ್ತೆ ಬೆಡ್ರೂಮಲ್ಲಿ ಲೆಡ್ ಆಸಿಡ್ ಬ್ಯಾಟ್ರಿನ ಇನ್ಸ್ಟಾಲ್ ಮಾಡಿರ್ತಾರೆ, ಅಂದರೆ ಟ್ಯೂಬ್ಲರ್ ಬ್ಯಾಟ್ರಿಗಳನ್ನ ಇನ್ಸ್ಟಾಲ್ ಮಾಡಿರ್ತಾರೆ ಬೆಡ್ರೂಮ್ಗಳಲ್ಲಿ. ಅದು ಭಾಳ ಡೇಂಜರಸ್ ಅಂತ ಹೇಳ್ಬೋದು. ಯಾಕಂದರೆ ನಾವು 6 to 8 hours ನಾವು ಬೆಡ್ರೂಮಲ್ಲಿ ಮಲಗೋದ್ರಿಂದ ನಾವು ಹೆಲ್ದಿ ಏರನ್ನು ಬ್ರೀತ್ ಮಾಡಬೇಕು. ಲೆಡ್ ಆಸಿಡ್ ಬ್ಯಾಟ್ರಿಗಳು ಏನಾಗುತ್ತೆ ಅಂದರೆ ಕೆಮಿಕಲ್ ಪ್ರೊಸೆಸ್ ಆಗುವಾಗ ಹಜಾರ್ಡಸ್ ಫ್ಯೂಮ್ಸನ್ನು ಜನರೇಟ್ ಮಾಡುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ನಾವು ಬ್ರೀತ್ ಮಾಡಬಾರ್ದು. ಆದ್ದರಿಂದ ನಾವು ಸಜೆಸ್ಟ್ ಮಾಡ್ತೀವಿ ಲೆಡ್ ಆಸಿಡ್ ಬ್ಯಾಟ್ರಿಗಳನ್ನ ಯಾವುದೇ ಕಾರಣಕ್ಕೂ ಬೆಡ್ರೂಮಲ್ಲಿ ಫಿಟ್ ಮಾಡ್ಕೋಬೇಡಿ ಅಂತ ಸಜೆಸ್ಟ್ ಮಾಡ್ತೀವಿ. ಬಟ್ ನಮ್ಮ UPSಗಳನ್ನು ಏನಾಗುತ್ತೆ ಅಂದರೆ ನೀವು ಎಲ್ಲಾದರೂ ಫಿಟ್ ಮಾಡ್ಕೋಬೋದು. ಯಾಕಂದರೆ ನಿಮ್ಗೆ ಏನು ಕನ್ವೀನಿಯಂಟ್ ಇದೆ ಜಾಗ ಅಲ್ಲಿ ಫಿಟ್ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಯಾವುದು ಲಿಕ್ವಿಡ್ ಪ್ರೊಸೆಸ್ ಆಗಂಗೇ ಇಲ್ಲ, ಅಂದರೆ ಇಲ್ಲಿ ಹಜಾರ್ಡಸ್ ಫ್ಯೂಮ್ ಜನರೇಷನ್ ಪ್ರಶ್ನೆನೇ ಬರಂಗಿಲ್ಲ. ಅದಕ್ಕೋಸ್ಕರ ಇದೊಂದು ಹೆಲ್ದಿ ವಿಷಯದಲ್ಲೂ ಒಂದು ಗ್ರೇಟ್ ಫ್ಯೂಚರ್ ಇದೆ ಅಂತ ಹೇಳ್ಬೋದು ಮೇಡಮ್. ಇದನ್ನು ಅದ್ರ ಜೊತೆಗೆ ಸಲ್ಫರಿಕ್ ಆಸಿಡ್ ಕೂಡ ನೀವು ಬಳಸಲ್ಲ ಅಂತ. ಹೌದು ಮೇಡಮ್, ಇದರಲ್ಲಿ ಯಾವುದು ಸಲ್ಫ್ಯೂರಿಕ್ ಆಸಿಡ್ ಲಿಕ್ವಿಡ್ ಫಾರ್ಮಲ್ಲಿ ಇರಂಗಿಲ್ಲ, ಟೋಟಲಿ ಕೆಮಿಕಲ್ ಪ್ರೊಸೆಸ್ ಫ್ರೀ ಇರುತ್ತೆ ಮೇಡಮ್ ಇದು. ಓಕೆ, ಸೊ ಏನೆಲ್ಲ ಅಡ್ವಾಂಟೇಜಸ್ ಇದೆ ಸರ್ ಇದ್ರದ್ದು? ಈ ಅಪಾರ್ಟ್ ಫ್ರಮ್ ದೀಸ್ ಪಾಯಿಂಟ್ಸ್ ಬೇರೆ ಏನು ಅಡ್ವಾಂಟೇಜಸ್ ಇದೆ ಸರ್? ಮೇಡಮ್ ನೋಡಿ, ನಿಮಗೆ ವಾರಂಟಿ ಹೈಯರ್ ಇದೆ, ಮತ್ತು ಮೋರ್ ಓವರ್ 10 years ಬ್ಯಾಟ್ರಿ ಲೈಫ್ ಇದೆ, 2500 ಲೈಫ್ ಸೈಕಲ್ಸ್ ಇದೆ, ಮತ್ತು ಫಿಟ್ ಆ್ಯಂಡ್ ಫಾರ್ಗೆಟ್ ಇದೆ, ಮತ್ತು ಈಸಿ ಕ್ಯಾರಿ ಮಾಡ್ಬೋದು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ, ಮತ್ತು ಸ್ಲೀಕ್ ಡಿಸೈನ್ ಇದೆ. ಇವಾಗ ಮನೆ ಅಂದರೆ ಹೆಂಗಾಗುತ್ತೆ ಅಂದರೆ UPS ಫಿಟ್ ಮಾಡಿದ್ದಾರೆ ಅಂತಂದರೆ ಅದನ್ನು ಲೇಡೀಸ್ ಟಚ್ಚೇ ಮಾಡಂಗಿಲ್ಲ. ಯಾಕಂದರೆ ಎಲೆಕ್ಟ್ರಾನಿಕ್ ಡಿವೈಸು ಶಾಕ್ ಹೊಡೆಯುತ್ತೆ ಅನ್ನೋ ಕಾರಣಕ್ಕೆ ಯಾರು ಟಚ್ಚೇ ಮಾಡಂಗಿಲ್ಲ. ಅಲ್ಲೆಲ್ಲ ಆ್ಯಸಿಡ್ ಸ್ಪಿಲ್ಲೇಜ್ ಆಗಿರುತ್ತೆ, ಅಲ್ಲಿ ಏರಿಯಾ ಫುಲ್ ಗಲೀಜ್ ಆಗಿರುತ್ತೆ, ಯಾರು ಮುಟ್ಟಂಗೆ ಇಲ್ಲ. ಬಟ್ ನಮ್ಮದು ನೀಟಾಗಿ ಇದು ವಾಲ್ ಮೌಂಟ್ ಆಗಿರೋದ್ರಿಂದ ಆ ಒಂದು 2x2 ಸ್ಪೇಸನ್ನು ನಿಮಗೆ ಉಳಿತಾಯ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತು ಏನಾಗುತ್ತೆ, ಇದನ್ನು ಮೇಂಟೆನೆನ್ಸ್ ಇಲ್ಲದೇ ಇರೋದ್ರಿಂದ ಯಾವುದು ಸ್ಪಿಲ್ಲೇಜ್ ಇರೋದ್ರಿಂದ ಆ ಏರಿಯಾ ನೀಟಾಗಿರುತ್ತೆ ಅಂತ ಹೇಳ್ಬೋದು. ಲೆಡ್ ಆಸಿಡ್ ಬ್ಯಾಟ್ರಿಗಳಲ್ಲಿ ಕಂಪಲ್ಸರಿ ಮೇಂಟೆನೆನ್ಸ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಲೀಕೇಜ್ ಎಲ್ಲ ಆಗೋದು, ಆ ಏರಿಯಾ ಫುಲ್ ಡರ್ಟಿ ಆಗಿರೋದು, ಈ ಥರ ಎಲ್ಲ ಒಂದು ಪಾಸಿಟಿವ್ ಫೀಚರ್ಸ್ ಇದೆ. ಇನ್ನು ಕೆಲವರು ಹೇಳ್ತಾರೆ ವೆಂಟಿಲೇಷನ್ ಇರೋ ಪ್ಲೇಸ್ ಎಲ್ಲ UPS ಅನ್ನ ಇಡಬೇಕು ಅಂತ. ಇದು ಹೇಗೆ ಸರ್? ಎಲ್ಲಿ ಬೇಕಾದ್ರೂ ಇದನ್ನ ಪ್ಲೇಸ್ ಮಾಡ್ಬೋದಾ? ಅದೇ ಮೇಡಮ್, ಒಂದು ನಿಮಗೆ ಜನರಲ್ ಉದಾಹರಣೆ ಕೊಡ್ತೀನಿ. ಭಾಳ ಜನರಿಗೆ ATM ಅಲ್ಲಿ AC ಫಿಟ್ ಮಾಡ್ತಿದ್ರು ಮೊದಲು, ಇವಾಗ ಮಾಡ್ತಾ ಇಲ್ಲ. AC ಫಿಟ್ ಮಾಡ್ತಿದ್ರು. ಆ ಉದ್ದೇಶ ಬಂದ ಗ್ರಾಹಕರಿಗೆ AC ಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇರಲಿಲ್ಲ. ಅಲ್ಲಿರೋ ಇಕ್ವಿಪ್ಮೆಂಟ್ ಕೂಲ್ ಆಗಿರಲಿ, ಆ ಟೆಂಪರೇಚರ್ ಮೇಂಟೈನ್ ಮಾಡಲಿ, ಲಾಂಗ್ ಲೈಫ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾ ಇದ್ರು, ATMಗಳಲ್ಲಿ AC ಫಿಟ್ ಮಾಡ್ತಾ ಇದ್ರು. ಇದು ಹಾಗೆ ನಿಮಗೆ AC ಫಿಟ್ ಮಾಡ್ಬೇಕಂತೇನಿಲ್ಲ, ಬಟ್ ವೆಂಟಿಲೇಷನ್ ಪ್ಲೇಸ್ ಇರಬೇಕು. ಯಾಕಂದರೆ ಅದಕ್ಕೆ ಇನ್ ಔಟ್ ಬ್ರೀತಿಂಗ್ ಜಾಗ ಬೇಕು. ಅಂದರೆ ವೆಂಟಿಲೇಷನ್ ಇದ್ರೆ ಏನಾಗುತ್ತೆ, ಲಾಂಗ್ ಲೈಫ್ ಬರುತ್ತೆ. ವೆಂಟಿಲೇಷನ್ ಪ್ಲೇಸಲ್ಲಿ ಮೌಂಟ್ ಮಾಡಬೇಕು. ಇಂಟೀರಿಯರ್ ಡಿಸೈನ್ ಇದು, ಆ್ಯಕ್ಚುಲಿ ಎಕ್ಸ್ಟೀರಿಯರ್ ಡಿಸೈನ್ ಅಲ್ಲ. ನೀವೆಲ್ಲೂ ಬಿಸಿಲಿರೋ ಕಡೆ, ಮಳೆ ನೀರು ಬರೋ ಕಡೆ ಯಾವುದೇ ಕಾರಣಕ್ಕೂ ಫಿಟ್ ಮಾಡೋಂಗಿಲ್ಲ. ಇನ್ ಹೌಸ್ ಒಳಗಡೆ ನೀವು ಫಿಟ್ ಮಾಡ್ಬೋದು ಮೇಡಮ್. ಈಗ ನಾವಿವಾಗ ನೋಡ್ತಾ ಇದ್ದೀವಿ ವಾಲ್ ಮೌಂಟ್ ಮಾಡಿರುವಂಥದ್ದು. ಇದು ಎಷ್ಟು ಕೆಪಾಸಿಟಿ ಇದೆ ಸರ್? ಮೇಡಮ್ ಇದು 1.2 kV ಕೆಪಾಸಿಟಿ, 1000 ವ್ಯಾಟ್ ಸಾಮರ್ಥ್ಯ ಇರುತ್ತೆ. ನಿಮಗೆ ಎಟ್ ಎ ಟೈಮ್ಗೆ ಒಂದು 400 ವ್ಯಾಟ್ ಲೋಡ್ ಕೊಟ್ಟಿರಿ ಅಂತ ನೀವು ಕನ್ಸಿಡರ್ ಮಾಡಿದ್ರೆ 400 ವ್ಯಾಟ್ ನಾವು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ, ಎಟ್ ಎ ಟೈಮ್ಗೆ ಒಂದು 3 ಟ್ಯೂಬ್ ಲೈಟು, ಒಂದು 3 ಫ್ಯಾನು, ಒಂದು TV ಲೋಡ್ ಕೊಟ್ಟರೆ 2 to 3 hours ಬ್ಯಾಕಪ್ ಬರುತ್ತೆ. ಬರೀ TV ಅಷ್ಟೇ ಆನ್ ಮಾಡಿದರೆ 5 to 6 hours ಬರುತ್ತೆ. ಬರೀ ಕಂಪ್ಯೂಟರ್ ಅಷ್ಟೇ ಆನ್ ಮಾಡಿದರೆ 5 to 6 hours ಬರುತ್ತೆ. ಹೋಲ್ ನೈಟ್ ಒಂದು ಫ್ಯಾನ್ ರನ್ ಆಗುತ್ತೆ. ಒಂದು ಬೇಸಿಕ್ ಫ್ಯಾಮಿಲಿಗೆ 2 to 3 ಮೆಂಬರ್ಸ್ ಇರೋ ಫ್ಯಾಮಿಲಿಗೆ ಸಫಿಷಿಯೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಲಿಥಿಯಂ UPS ಬಿಟ್ಟು ನಿಮ್ಮ ಕಂಪ್ನಿಯಿಂದ ಬೇರೆ ಬೇರೆ ಪ್ರಾಡಕ್ಟ್ಗಳು ಲಾಂಚ್ ಆಗ್ತಾ ಇದೆ. ಅದರಲ್ಲಿ ಒಂದು ಸೋಲಾರ್ ವಾಟರ್ ಹೀಟರ್ ಕೂಡ ಬಂದು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಮೇಡಮ್, ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್ ಇದೆ. ಸೋಲಾರ್ ವಾಟರ್ ಹೀಟರ್ ನಮ್ಮದು 100 ಲೀಟರಿಂದ 500 ಲೀಟರ್ವರೆಗೆ ಸೋಲಾರ್ ವಾಟರ್ ಹೀಟರ್ ಇದೆ. ಮತ್ತು ಸೋಲಾರ್ UPS ಇದೆ. ಮೇಡಮ್, ನಮ್ಮದು ಸೋಲಾರ್ UPS ಅಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. 1 kV ಇಂದ ನಿಮಗೆ 10 kV ವರೆಗೂ ನಮ್ಮಲ್ಲಿ ಸೋಲಾರ್ ಸಿಗುತ್ತೆ. 1 kV ನಿಮಗೆ 75,000 ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಿಮಗೆ ಪರ್ ಡೇ ನಿಮಗೆ 4 ರಿಂದ 5 ಯೂನಿಟ್ ಕರೆಂಟ್ ಜನರೇಟ್ ಮಾಡಬಹುದು. ಒಂದು ಬೇಸಿಕ್ ಫ್ಯಾಮಿಲಿಗೆ ಸಫಿಷಿಯೆಂಟ್ ಆಗುತ್ತೆ ಅಂತ ಹೇಳ್ಬೋದು. 540 ವ್ಯಾಟ್ 2 ಪ್ಯಾನಲ್ ಕೊಡ್ತೀವಿ, ಮತ್ತು 100H ಒಂದು ಬ್ಯಾಟ್ರಿ ಕೊಡ್ತೀವಿ, 1 kV UPS ಕೊಡ್ತೀವಿ. ಟೋಟಲ್ ಕಿಟ್ ಬಂದ್ಬಿಟ್ಟು ನಿಮಗೆ 75,000 rupees ಕಾಸ್ಟ್ ಆಗುತ್ತೆ. ಮತ್ತು ನಮ್ಮಲ್ಲಿ 2 kV ಇದೆ. 2 kV ಬಂದ್ಬಿಟ್ಟು ನಿಮಗೆ 1,75,000 ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 1.5 ಕಿಲೋವ್ಯಾಟ್ ಪ್ಯಾನಲ್ ಹಾಕಿರ್ತೀವಿ ಅದಕ್ಕೆ. ಈ ಥರ ನಿಮಗೆ ಅಪ್ ಟು 10 kV ವರೆಗೂ ಸಿಗುತ್ತೆ. ಭಾಳ ಜನ ನಮ್ಮ ಹತ್ರ ಬಂದ್ಬಿಟ್ಟು ಸೋಲಾರ್ ಬೇಕು ಅಂತ ಹೇಳ್ತಾರೆ. ಅವ್ರಿಗೊಂದು ನಾನು ಸಜೆಷನ್ ಏನು ಕೊಡಬಲ್ಲೆ ಅಂತಂದರೆ, ಇವಾಗ ನಿಮಗೆ ಸೋಲಾರ್ ಬೇಕಂದರೆ ಒಂದು 2 ರಿಂದ 3 ಕಾರಣ ಇರುತ್ತೆ. ಒಂದು, ನಿಮ್ಮಲ್ಲಿ ಕರೆಂಟ್ ಬಿಲ್ ಸೇವ್ ಮಾಡಬೇಕು. ಅಂದರೆ ನಿಮ್ಗೆ ಅರೌಂಡ್ 1500 to 2000 ನಿಮ್ಮದು ಕರೆಂಟ್ ಬಿಲ್ ಬರ್ತಾ ಇರಬೇಕು. ಅಂದರೆ 1000 ಎಬೋ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. 1000 ಎಬೋ ನಿಮ್ಮ ಕರೆಂಟ್ ಬಿಲ್ ಬರ್ತಾ ಇತ್ತಂದರೆ ನೀವು ಸೋಲಾರ್ಗೆ ಹೋಗೋದು ಉತ್ತಮ. ನಿಮಗೆ 1000ಕ್ಕಿಂತ ಬಿಲೋ ಕರೆಂಟ್ ಬಿಲ್ ಬರ್ತಾ ಇದೆ ಅಂದರೆ ನಿಮಗೆ ಸೋಲಾರ್ಗೆ ಹೋಗೋದು ಉತ್ತಮ ಇಲ್ಲ ಅಂತ ಹೇಳ್ತೀನಿ. ಯಾಕಂತಂದರೆ ಇವಾಗ ನಿಮಗೆ 75,000 rupees ನಾನು ಇನ್ವೆಸ್ಟ್ ಮಾಡಕ್ಕೆ ಹೇಳ್ತೀನಿ ಅಂತಂದರೆ ಸಮ್ ಸೇವಿಂಗನ್ನು ನಿರೀಕ್ಷೆ ಮಾಡ್ತೀರಾ ನೀವು. ಆ ಸೇವಿಂಗ್ಸನ್ನು ನಾನು ಮಾಡಿಕೊಡ್ಬೇಕಾಗತ್ತೆ. ತದನಂತರ ನಿಮ್ಗೆ ಏನಾಗುತ್ತೆ, 2000 ಎಬೋ ಇತ್ತು ಅಂತಂದರೆ 100% ನಿಮಗೆ ಏನು ಇನ್ವೆಸ್ಟ್ ಮಾಡ್ತೀರಾ ಅದು ವರ್ತ್ ಬಂದೇ ಬರುತ್ತೆ, ಅದು ರಿಸಲ್ಟ್ ಬಂದೇ ಬರುತ್ತೆ, ಅದ್ರಲ್ಲಿ ನೋ ಡೌಟು. ನೀವು ಸೋಲಾರ್ಗೆ ಹೋಗೋದಾದರೆ ಕಂಪಲ್ಸರಿ 1 ಕಿಲೋವ್ಯಾಟ್ ಪ್ಯಾನಲ್ ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಹೋಗೋದೇ ಉತ್ತಮ. ಯಾಕಂದರೆ 250 ವ್ಯಾಟ್ ಪ್ಯಾನಲ್ ಹಾಕೋದು, ಅದನ್ನು ಇನ್ಸ್ಟಾಲ್ ಮಾಡ್ಕೊಳೋದು, ಸ್ಮಾಲ್ ಪ್ಯಾನಲ್ ಹಾಕೋದು, ಅದು ಮಾಡಿದ್ರೆ ಏನಾಗುತ್ತೆ, ನಿಮಗೆ ರಿಸಲ್ಟ್ ಬರೋಂಗಿಲ್ಲ. ಏನಾಗುತ್ತೆ, ನಿಮ್ಗೆ ಜಸ್ಟ್ ಬರೀ ನಿಮಗೆ 250 ವ್ಯಾಟ್ ಪ್ಯಾನಲ್ ಹಾಕಿದರೆ ನಿಮಗೆ 1 ಯೂನಿಟ್ ಮಾತ್ರ ಕರೆಂಟ್ ಜನರೇಟ್ ಆಗುತ್ತೆ. 1 ಯೂನಿಟ್ ನಿಮ್ಮ ಕರೆಂಟ್ ಜನರೇಟ್ ಆಗೋದು ಅದು ಸಪ್ಲೈ ಲೈನಲ್ಲೇ ನಿಮಗೆ ವೇಸ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಮಿನಿಮಮ್ 1 kV UPS ತೊಗೊಳ್ಳಿ, 1 ಕಿಲೋವ್ಯಾಟ್
ಪ್ಯಾನಲ್ ಹಾಕೊಳ್ಳಿ, ಅವಾಗ ಸಮ್ ರಿಸಲ್ಟ್ ಬರೋ ಸಾಧ್ಯತೆ ಇರುತ್ತೆ. ಅದರಿಂದ ಸೋಲಾರ್ ತೊಗೊಂಡೋಗೋ ಮೊದಲು ಕರೆಂಟ್ ಬಿಲ್ ಉಳಿತಾಯ ಮಾಡಲಿಕ್ಕೆ ತಗೋಬೇಕು. ಇನ್ನೊಂದು ನಿಮ್ಮಲ್ಲಿ ಪವರೇ ಇರಬಾರ್ದು, ಆ ಸಿಚುವೇಶನಲ್ಲಿ ನೀವು ಸೋಲಾರ್ ಹೋಗ್ಬೋದು. ಅದನ್ನ ಬಿಟ್ಟರೆ ನಿಮಗೆ ನಾರ್ಮಲ್ ಒಂದು 500 rupees ಕರೆಂಟ್ ಬಿಲ್ ಬರ್ತಾ ಇದೆ, 600 rupees ಕರೆಂಟ್ ಬಿಲ್ ಬರ್ತಾ ಇದೆ ಅಂದರೆ ನಿಮಗೆ ನೋ ಯೂಸ್ ಅಂತ ನಾನು ಹೇಳ್ತೀನಿ. ಇದನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ಬಿಸ್ನೆಸ್ ಆಗಬೇಕು ಅಂದ್ರೆ ಯಾರು ಎಂತ ಲೆವೆಲ್ಗೂ ಇಳಿಯಕ್ಕೆ ರೆಡಿ ಇರ್ತಾರೆ. ಆದ್ರೆ ನೀವು ನೋಡಿ ಐಡಿಯಾಸ್ ಕೊಟ್ಟು ಸೊ 500 ಒಳಗಡೆ ಕರೆಂಟ್ ಬಿಲ್ ಬರ್ತಾ ಇದ್ರೆ ಬೇಡ ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ನಿಮಗೆ ಸೋಷಿಯಲ್ ಕನ್ಸರ್ನ್ ಇದೆ ನಿಮ್ಮ ಬಿಸ್ನೆಸ್ ಜೊತೆ. ಅಪ್ರಿಷಿಯೇಟ್ ಮಾಡ್ತೀನಿ ಆ ಕೆಲಸವನ್ನ, ನಿಮ್ಗೆ ಸೋಷಿಯಲ್ ಕನ್ಸರ್ನ್. ಅದ್ರ ಜೊತೆ ಇನ್ನೊಬ್ರಿಗೊಂದು ಮಿತ್ ಇದೆ, ಕೆಲವೊಬ್ಬರಿಗೆ ಮಿತ್ ಏನಂತ ಹೇಳಿದ್ರೆ ಸೋಲಾರ್ ಅಲ್ಲಿ ಗಡಸು ನೀರು ಅಥವಾ ಈ ಬೋರ್ವೆಲ್ ನೀರು ವರ್ಕ್ ಆಗತ್ತಾ ಅಂತ. ನಮ್ಮಲ್ಲಿ ಹಾಟ್ ವಾಟರ್ಗೂ ಮತ್ತೆ ಸ್ಮೂತ್ ವಾಟರ್ ಎರಡಕ್ಕೂ ನಮ್ಮಲ್ಲಿ ಪ್ರಾವಿಷನ್ ಇದೆ. ನಾವು ಸೋಲಾರ್ ವಾಟರ್ ಹೀಟರ್ ಎರಡಕ್ಕೂ ಪ್ರಾವಿಷನ್ ಮಾಡ್ತೀವಿ ಸರ್. ಓಕೆ, ಎಷ್ಟು ಬ್ರಾಂಚ್ ಇದೆ ಸರ್ ನಿಮ್ದು? ಮೇಡಮ್ ನಮ್ದು ಬ್ರಾಂಚು ಬೆಂಗಳೂರು ಒಂದೇ ಬ್ರಾಂಚ್ ಇರೋದು ನಮ್ದು. ಬಟ್ ನಮ್ದು ಆಲ್ ಓವರ್ ಕರ್ನಾಟಕ ಫ್ರಾಂಚೈಸಿ ಕಾನ್ಸೆಪ್ಟ್ ಅಲ್ಲಿ ನಮ್ದು ವರ್ಕ್ ಆಗುತ್ತೆ. ಅರೌಂಡ್ 70 to 80 ಫ್ರಾಂಚೈಸಿ ಆಲ್ ಓವರ್ ಕರ್ನಾಟಕ ವರ್ಕ್ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಒಂದು ಫ್ರಾಂಚೈಸಿಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ದು ಬಿಸ್ನೆಸ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೇಡಮ್, ಎವ್ರಿ ಡಿಸ್ಟಿಕ್ಕಿಗೆ ಒಬ್ಬರು ಅಥವಾ ಇಬ್ಬರು ಫ್ರಾಂಚೈಸಿ, ಎವ್ರಿ ತಾಲೂಕಿಗೆ ಒಬ್ಬರು ಅಥವಾ ಇಬ್ಬರು ಫ್ರಾಂಚೈಸಿ, ಆಲ್ ಓವರ್ ಕರ್ನಾಟಕ ಒಂದೇ ಪ್ರೈಸು, ಆಲ್ ಓವರ್ ಇಂಡಿಯಾ ಒಂದೇ ಪ್ರೈಸು, ಆ ಒಂದು ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ ಮೇಡಮ್. ಅಂದರೆ ಪ್ರೈಸ್ ಯಾವುದೇ ಕಾರಣಕ್ಕೂ ಇವಾಗ ಹುಬ್ಳಿಲಿ ಒಂದು ಪ್ರೈಸ್ ಇರುತ್ತೆ, ಬೆಂಗಳೂರು ಒಂದು ಪ್ರೈಸ್ ಇರುತ್ತೆ ಅಂತ ಯಾವುದೇ ಕಾರಣಕ್ಕೂ ಇಂಟರ್ನಲ್ ಫೈಟ್ ಆಗಬಾರ್ದು ಅಂತೇಳಿ ಒಂದೇ ಪ್ರೈಸ್ ಆಪರೇಟ್ ಮಾಡ್ತಾ ಇದ್ದೀವಿ ಮೇಡಮ್ ನಾವು. ಈಗ ಫ್ರಾಂಚೈಸಿ ಪಡ್ಕೋಬೇಕು ಅಂತ ಅನ್ಕೊಳ್ಳೋರು ಯಾವ ತರ ಫ್ರಾಂಚೈಸಿ ಪಡ್ಕೋಬೇಕು? ಮೇಡಮ್ ನಮ್ದು 2 ಥರ ಕಾನ್ಸೆಪ್ಟ್ ಇದೆ ಮೇಡಮ್ ನಮ್ಮ ಹತ್ರ. ಇವಾಗ ಫ್ರೀಲ್ಯಾನ್ಸರ್ ಅಂತ ನಾವು ಆಪ್ಷನ್ ಕೊಡ್ತಾ ಇದ್ದೀವಿ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾರೋ ಒಬ್ರು ಸ್ಟೂಡೆಂಟ್ ಇದ್ದಾರೆ ಅಥವಾ ಯಾರೋ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು, ಅವರಿಗೆ ಪ್ರಿಮೈಸಸ್ ಬೇಡ, ಇನ್ವೆಸ್ಟ್ಮೆಂಟ್ ಬೇಡ, ಏನು ಬೇಡ ಅಂದರೆ ಫ್ರೀಲ್ಯಾನ್ಸರ್ ಅಂತ ನಾವು ಆ ಸ್ಕೀಮಲ್ಲೂ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀವಿ. ಪ್ಲಸ್ ಇನ್ನೊಂದು ಮಿನಿಮಮ್ 2 lakh ಇನ್ವೆಸ್ಟ್ಮೆಂಟ್, ಅಂದರೆ ನಿಮ್ಗೊಂದು 200 square feet ಜಾಗ ಬೇಕು, ಮತ್ತೆ ಬಿಸ್ನೆಸ್ ಸೆಟಪ್ ಬೇಕು, ಒಂದು GST ನಂಬರ್ ಬೇಕು. ಆ ಥರ ನೀವು ಆ ಥರ ಬಿಸ್ನೆಸ್ಸಲ್ಲಿ ತೊಡ್ಕೋಬೋದು. ಬಟ್ ಫ್ರೀಲ್ಯಾನ್ಸರ್ ಆಗಿ ವರ್ಕು ಮಾಡ್ಬೋದು. ಎರಡೂ ನಿಮಗೆ ನಾವು ಬಿಸ್ನೆಸ್ ಡೀಟೇಲ್ಸನ್ನು ನೀವು ನಮಗೆ ಸ್ಕ್ರೋಲ್ ಮಾಡ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅಂತ ಹೇಳ್ಬೋದು. ಓಕೆ, ಇದೆರಡು ಬಿಟ್ಟು ಬೇರೆ ಯಾವ ಪ್ರಾಡಕ್ಟ್ ಲಾಂಚ್ ಆಗಿದೆ ಅಥವಾ ಲಾಂಚ್ ಆಗೋದಕ್ಕೆ ರೆಡಿ ಆಗಿದೆ? ಸರ್ಪ್ರೈಸ್ ಇದೆ ಮೇಡಮ್. ಇನ್ನೂ 2 ಪ್ರಾಡಕ್ಟ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸರ್ಪ್ರೈಸ್ ಇದೆ. ನೆಕ್ಸ್ಟ್ ಟೈಮ್ ನಿಮ್ಮನ್ನೇ ಕರೆಸ್ತೀವಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳ್ಬೋದು ಮೇಡಮ್. 2 ಪ್ರಾಡಕ್ಟ್ ಸರ್ಪ್ರೈಸ್ ಆಗಿದೆ. ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಅನ್ನು ಡಿಸೈನ್ ಮಾಡ್ತೀವಿ. ನಾವು ಏನೇ ಪ್ರಾಡಕ್ಟ್ ಅನ್ನು ಡಿಸೈನ್ ಮಾಡಿದ್ರು ಸೋಷಿಯಲ್ ಕನ್ಸರ್ನ್ ಇರಬೇಕು, ಮತ್ತೆ ನಮ್ದು ಓನ್ ಪ್ರೊಡಕ್ಷನ್ ಇರಬೇಕು, ಅಂತದನ್ನ ಮಾಡ್ತೀವಿ. ಎಲ್ಲೋ ಇಂಪೋರ್ಟ್ ಮಾಡ್ಕೊಂಡು ನಮ್ಮ ಲೇಬಲ್ ಹಾಕಿ ಕೊಡುವಂತ ಯಾವುದೇ ಪ್ರಾಡಕ್ಟ್ಗಳನ್ನ ಮಾಡಂಗಿಲ್ಲ. ನಮ್ದು ಕಂಪಲ್ಸರಿ ಅಂದ್ರೆ ಸೋಷಿಯಲ್ ಕನ್ಸರ್ನ್ ಇರೋ ಪ್ರಾಡಕ್ಟ್ ಅನ್ನ ಮಾತ್ರ ನಾವು ಲಾಂಚ್ ಮಾಡ್ತೀವಿ ಅಂತ ಹೇಳ್ಬೋದು. ಈಗ ತುಂಬಾ ಜನ ಕಸ್ಟಮರ್ಸ್ ಇದನ್ನ ಬೈ ಮಾಡಿದ್ದಾರೆ, ಅವರ ಫೀಡ್ಬ್ಯಾಕ್ ಹೇಗಿದೆ ಸರ್? ಮೇಡಮ್ ನೋಡಿ, ಅರೌಂಡ್ 2500 ಯೂನಿಟ್ ಅನ್ನ ನಾವು ಸೇಲ್ ಮಾಡಿದೀವಿ. ಇದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಆಗಿದ್ದರಿಂದ ನಾವು ಯಾವತ್ತೂ ಓಪನ್ ಆಗಿ ಹೇಳ್ತೀವಿ 1 to 2% ಕಂಪ್ಲೇಂಟ್ ಇದ್ದೇ ಇರುತ್ತೆ. ಅಂದ್ರೆ ನಾವು 100 ನಂಬರ್ ಸೇಲ್ ಮಾಡಿದೀವಿ ಅಂದ್ರೆ 2 ಯೂನಿಟ್ಸ್ ಕಂಪ್ಲೇಂಟ್ ಬಂದೇ ಬರುತ್ತೆ. ಅದಕ್ಕೆ ನಾವು ಸ್ಪಂದನೆ ಮಾಡಿದ್ದೀವಿ. ಮತ್ತು ನಮ್ಮ ಕನ್ನಡಿಗರು ವಿಶಾಲ ಹೃದಯದವರು ಬಹಳ ಒಂದು ಒಳ್ಳೆ ಸಪೋರ್ಟನ್ನು ಮಾಡ್ಕೊಂಡು ಬಂದಿದ್ದಾರೆ ನಮಗೆ. ನಾವು ಜಸ್ಟ್ ಒಂದು 25 ಯೂನಿಟನ್ನು ಟೆಸ್ಟಿಂಗ್ ಪರ್ಪೋಸ್ ಮಾಡಿಬಿಟ್ಟು ಇದು ಕ್ಲಿಕ್ ಆಗುತ್ತೋ ಇಲ್ಲೋ ಅಂತ ನಾವು ಲಾಂಚ್ ಮಾಡಿದ್ವಿ. ಒಬ್ಬರೇ ಆರಂಭ ಮಾಡಿದ್ವಿ. ಬಟ್ ನಮಗೆ ಒಂದು ಅಭೂತಪೂರ್ವ ಒಂದು ಸಹಕಾರ ಸಿಕ್ಕಿದ್ದಕ್ಕೆ ನಮ್ಮಲ್ಲಿ ಇವಾಗ ಒಂದು 30 ಜನ ವರ್ಕ್ ಮಾಡ್ತಾ ಇದ್ದಾರೆ. 2500 ಯೂನಿಟ್ ಸೇಲ್ ಮಾಡಿದ್ದೀವಿ. ಇನ್ನೂ ಒಂದು ಹೆಚ್ಚಿನ ಸಹಕಾರವನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ಬಟ್ ನಿಮ್ಮದೇ ಕಂಪನಿ ಇದು, ನೀವೇ ಬೆಳೆಸಬೇಕು. ಈ ಮೂಲಕ ನಾನು ಅದನ್ನು ಹೇಳಬಲ್ಲೆ ಮೇಡಮ್. ಈಗ ಜನರು ಇದನ್ನ ಹೆಂಗೆ ಬೈ ಮಾಡ್ಬೋದು ಸರ್? ಆನ್ಲೈನಲ್ಲಿ ಸಿಗುತ್ತಾ ಅಥವಾ ನೇರವಾಗಿ ನಿಮ್ಮ ಹತ್ರನೇ ಬೈ ಮಾಡಬೇಕಾ? ಮೇಡಮ್ ನಮ್ಮದು ಡೈರೆಕ್ಟ್ ಕಂಪ್ನಿಯಿಂದ ಯಾವುದೇ ಕಾರಣಕ್ಕೂ ನಾವು ಬಿಲ್ ಮಾಡಂಗಿಲ್ಲ. ನಿಮ್ಗೆ ಏನಿದ್ರು ನಮ್ಮ ಫ್ರಾಂಚೈಸ್ ಥ್ರೂನೇ ಬಿಲ್ ಮಾಡ್ತೀವಿ. ಬಟ್ ನಮ್ಮ ಕಂಪ್ನಿಗೆ ನೀವು ಕರೆ ಮಾಡಿದರೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ವೇರೆವರ್ ರೀಚಬಲ್, ನಿಮಗೆ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಹತ್ತಿರ ಆಗುತ್ತೆ ಆ ಫ್ರಾಂಚೈಸಿಗೆ ನಿಮಗೆ ಕನೆಕ್ಟ್ ಮಾಡ್ಕೊಡ್ತೀವಿ. ಸಂಪೂರ್ಣ ನಾವು ನಿಮಗೆ ಸೇಲ್ಸ್ ಮತ್ತು ಸರ್ವಿಸ್ ಇದ್ದಲ್ಲಿ ನಾವು ನಿಮಗೆ ಸಂಪೂರ್ಣ ಸಹಾಯ ಮಾಡ್ತೀವಿ ಅಂತ ಹೇಳ್ತೀವಿ. ಹೋಮ್ ಡೆಲಿವರಿ ಮಾಡ್ತೀರಾ? ಐಟಮ್ ಹೋಮ್ ಡೆಲಿವರಿ ಇರುತ್ತೆ, ಫ್ರೀ ಡೆಲಿವರಿ ಇರುತ್ತೆ, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಆಲ್ ಓವರ್ ಕರ್ನಾಟಕ ಒಂದೇ ಪ್ರೈಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಪ್ರೈಸಲ್ಲಿ ವ್ಯತ್ಯಾಸ ಇರಂಗಿಲ್ಲ. ಓಕೆ ಓಕೆ. ನಮ್ಮ ಪ್ರಾಡಕ್ಟ್ ಡಿಸೈನಲ್ಲಿ ಎವ್ರಿ ಸ್ಟೇಜಲ್ಲಿ ನಾವು ವಿಶೇಷವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನಾವು ಯಾವ ಥರ ವಿಶೇಷವಾಗಿದ್ದೀವಿ, ನಮ್ಮ ಡಿಸೈನ್ ಹೆಂಗೆ ಡಿಫ್ರೆಂಟ್ ಆಗಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ ಸರ್. ಇವಾಗ ನೋಡಿ, ನಮ್ಮದು SMD ಕಾಂಪೊನೆಂಟನ್ನು ನಾವು ಯೂಸ್ ಮಾಡೋಂಗಿಲ್ಲ. ನಾವು ಥ್ರೂ ಹೋಲ್ ಕಾಂಪೊನೆಂಟ್ಸನ್ನು ಯೂಸ್ ಮಾಡ್ತೀವಿ. ಅಂದರೆ ಎವ್ರಿ ಕಾಂಪೊನೆಂಟ್ಸನ್ನು ನಾವು ಈಸಿಲಿ ರಿಪ್ಲೇಸ್ ಮಾಡ್ಬೋದು ಮತ್ತು ಈಸಿಲಿ ರಿಪೇರ್ ಮಾಡ್ಬೋದು. ಅಂದರೆ ನಮ್ಮದು ಫ್ಯೂಚರಿಸ್ಟಿಕ್ ಥಿಂಕಿಂಗು. ಮುಂದೆ ಫ್ಯೂಚರಲ್ಲಿ ಇದೇನೋ ಪ್ರಾಬ್ಲಮ್ ಆಯ್ತಪ್ಪ, ಇದನ್ನು ಕಿತ್ತು ಬಿಸಾಕು, ಬೇರೆ ತಗೋ, ಆ ಥರ ಸಿಸ್ಟಮ್ ಇಲ್ಲ ನಮ್ಮದು. ಅಂದರೆ ರಿಪೇರೇಬಲ್ ಡಿಸೈನ್ ಮಾಡಿದ್ದೀವಿ ಅಂತ ಹೇಳ್ಬೋದು. SMD ಕಾಂಪೊನೆಂಟನ್ನು ಡಿಸೈನ್ ಮಾಡಿದ್ದೀವಿ. SMD ಕಾಂಪೊನೆಂಟ್ ನಾವು ಡಿಸೈನ್ ಮಾಡೋ ಬದಲಿಗೆ ನಿಮಗೆ ಥ್ರೂ ಹೋಲ್ ಕಾಂಪೊನೆಂಟ್ ಡಿಸೈನ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಮತ್ತು ನಮ್ಮದು ಟ್ರಾನ್ಸ್ಫಾರ್ಮರ್ ಲೆಸ್ ಅಲ್ಲ, ನಮ್ಮದು SMPS ಬೇಸ್ ಟೆಕ್ನಾಲಜಿ ಅಲ್ಲ, ನಮ್ಮದು ಪ್ಯೂರ್ ಆಗಿ ನಿಮಗೆ ಟ್ರಾನ್ಸ್ಫಾರ್ಮರ್ ಬೇಸ್ ಟೆಕ್ನಾಲಜಿ. ನಿಮಗೆ ಟ್ರಾನ್ಸ್ಫಾರ್ಮರ್ ಬೇಸ್ ಟೆಕ್ನಾಲಜಿ ಇರೋದ್ರಿಂದ ಲಾಂಗರ್ ಲೈಫ್ ಬರುತ್ತೆ ಅಂತ ಹೇಳ್ಬೋದು. ಮತ್ತು ನಾವು ಲಿಥಿಯಂ ಬ್ಯಾಟ್ರಿ ಇದೇ ಬರುತ್ತೆ ನೋಡಿ, ನಿಮಗೆ ಇದೇ ಬ್ಯಾಟ್ರಿ ಚಿಕ್ಕದಾಗಿ ಬರುತ್ತೆ. ಇದು ಟ್ರಾನ್ಸ್ಫಾರ್ಮರ್ ಬರುತ್ತೆ, ಇದು PCB ಬರುತ್ತೆ. ಮತ್ತು ನಾವು ಎವ್ರಿ ಹಂತದಲ್ಲಿ ನಾವು ವಿಶೇಷವಾಗಿದ್ದೀವಿ ಅಂತ ಹೇಳ್ಬೋದು. ನಿಮಗೆ ನೋಡಿ, ನಮ್ಮದು ನಾರ್ಮಲ್ ಒಂದು ಟಾಪ್ ಅಂದರೆ ನಿಮಗೆ ಕೆಳಗೆ ಬಿದ್ದರೆ ಒಡೆದೋಗ್ಬಿಡುತ್ತೆ. ನೋಡಿ ಈ ಥರ ಮಾಡಿದ್ರೆ ನಿಮ್ಗೆ ಏನಾಗಲ್ಲ. ಅಂದರೆ ಎವ್ರಿವೇರ್ ನಾವೇನು ಮಾಡ್ತೀವಿ, ಕ್ವಾಲಿಟಿನ ಮೇಂಟೈನ್ ಮಾಡ್ತೀವಿ. ನೋಡಿ ನಿಮಗೆ ಅನ್ಬ್ರೇಕಬಲ್ ಟಾಪನ್ನು ನಾವು ಯೂಸ್ ಮಾಡಿದ್ದೀವಿ. ನೋಡಿ ನಿಮ್ಮ ಮುಂದೆ ಹೊಡಿತಾ ಇದ್ದೀನಿ ನಾನು, ಏನೋ ಡ್ಯಾಮೇಜ್ ಆಯ್ತಾ ಆಗಲ್ಲ. ಜಸ್ಟ್ ನಾರ್ಮಲ್ ನೀವು ಎಲ್ಲೋ ಲೋಕಲ್ ಎಲೆಕ್ಟ್ರಿಕಲ್ ಶಾಪಲ್ಲಿ ನೀವು ತೊಗೊಂಡ್ಬರೋದು, ಜಸ್ಟ್ ಹಿಂಗೆ ಕೆಳಗಡೆ ಬಿಟ್ಟರೆ ನಿಮ್ಗೆ ಡ್ಯಾಮೇಜ್ ಆಗುತ್ತೆ. ಮತ್ತು ಸ್ಟ್ಯಾಂಡರ್ಡ್ ಕೇಬಲನ್ನು ಯೂಸ್ ಮಾಡಿದ್ದೀವಿ. ನೋಡಿ ಇಲ್ಲಿ ನಿಮಗೆ
ಗ್ರೂಟಿಂಗ್ ಮಾಡಲಿಕ್ಕೆ ನಾವು ಸ್ಟ್ಯಾಂಡರ್ಡ್ ಇದನ್ನು ಯೂಸ್ ಮಾಡಿದ್ದೀವಿ. ಮತ್ತು ಇಲ್ಲಿ ನಿಮಗೆ ಆನ್ ಆಫ್ ಸ್ವಿಚ್ ಇದೆ, ಮತ್ತು ರೆಗ್ಯುಲೇಟರ್ ಸಪ್ಲೈ 2 ಸ್ವಿಚ್ ಇದೆ, ಮತ್ತು DC ಫ್ಯೂಸ್ ಇದೆ, ಮತ್ತು 2 ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದೀವಿ. ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಕೂಲ್ ಆಗಲಿಕ್ಕೆ ಒಂದು ಫ್ಯಾನ್ ಕೊಟ್ಟಿದ್ದೀವಿ. ಏನಾದರೂ ಇನ್ ಕೇಸ್ ಬ್ಯಾಟ್ರಿ ಏನಾದ್ರು ಹೀಟ್ ಆದರೆ ಅದು ಕೂಲ್ ಆಗಲಿಕ್ಕೆ ಇಲ್ಲೊಂದು ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದೀವಿ ಬ್ಯಾಟ್ರಿಗೋಸ್ಕರ. ಅಂದರೆ ಟೋಟಲಿ ಯುನಿಕ್ ಡಿಸೈನ್. ಭಾಳ ಜನ ಕ್ವಶನ್ ಮಾಡ್ತಾರೆ, ಇಂಪೋರ್ಟ್ ಮಾಡಿದ್ದು ಅದೆಲ್ಲ ಕ್ವಶನ್ ಮಾಡ್ತಾರೆ. ಇಂಪೋರ್ಟ್ ಮಾಡ್ಕೊಂಡ್ರೆ ಈ ಥರ ಪ್ರಿಂಟೆಡ್ ಲೋಗೋ ಬರಲ್ಲ, ಇದು ಸ್ಟಿಕ್ಕರ್ ಅಲ್ಲ, ಇದು ಆ್ಯಕ್ಚುಲಿ ಪ್ರಿಂಟೆಡ್ ಲೋಗೋ ಇದೆ ನಮ್ದು. ಅಂದರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡ್ಬೋದು, ನಿಮಗೆ ಎಲ್ಲ ಪ್ರಾಡಕ್ಟ್ ರೆಡಿ ಆಗ್ತಾ ಇದೆ ನೋಡಿ. ಇವಾಗ ನಮ್ಮದು ಸಮ್ಮರ್ ಇದರಿಂದ ಹ್ಯೂಜ್ ಬಿಸ್ನೆಸ್ ಆರ್ಡರ್ ಬರ್ತಾ ಇದೆ, ಅದಕ್ಕೋಸ್ಕರ ನೋಡಿ ಪ್ರೊಡಕ್ಷನ್ ಎಲ್ಲ ರನ್ನಿಂಗ್ ಇದೆ. ಇದೆಲ್ಲ ಅಂಡರ್ ಪ್ರೊಡಕ್ಷನ್ ಇರೋ ಪ್ರಾಡಕ್ಟ್ ಇದು BK1250 ಅಂತ ನಾವು ಮಾಡೆಲ್ ಕರಿತೀವಿ ಇದನ್ನು. ಇದು ಬಂದ್ಬಿಟ್ಟು ನಿಮಗೆ BG1250 ಅಂತೇಳಿ. ಇದೆಲ್ಲ ಅಂಡರ್ ಪ್ರೊಡಕ್ಷನ್ ಇರೋದು ಇವಾಗ, ಯಾಕಂದರೆ ಸಮ್ಮರ್ ಅಲ್ವಾ, ಪವರ್ ಕಟ್ ಆಗ್ತಾ ಇದೆ, ಮತ್ತು ಫ್ರೀ ಕರೆಂಟ್ ಬೇರೆ ಕೊಟ್ಟಿದ್ದಾರೆ ಇವಾಗ, ಪವರ್ ಕಟ್ ಹ್ಯೂಜ್ ಇದೆ, ಅದಕ್ಕೋಸ್ಕರ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ. ನಾವು ನಾರ್ಮಲ್ UPS ತೊಗೊಂಡು ನೀವು ಅದರ ಜೊತೆಗೆ ಗುದ್ದಾಡೋ ಬದಲು ಅಥವಾ ತೊಂದರೆ ಅನುಭವಿಸೋ ಬದಲು ನೀವು ಇದನ್ನು ತೊಗೊಂಡ್ರೆ ನೀವು ಟೆನ್ಷನ್ ಫ್ರೀ ಆಗಿರ್ತೀರಿ ಅಂತ ಹೇಳ್ಬೋದು. ನಾವು ಇದ್ರ ಬಗ್ಗೆ ಇಷ್ಟೊಂದು ಮಾತಾಡಿದ್ವಿ, ಇದರ ಅಡ್ವಾಂಟೇಜ್, ಇದರ ಫೀಚರ್ಸ್ ಇದೆಲ್ಲವೂ ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ಆಡಿಯನ್ಸ್ಗೆ. ಈಗ ಎಲ್ರಿಗೂ ಒಂದು ಕ್ವಶನ್, ಇಷ್ಟೆಲ್ಲ ಫೀಚರ್ಸ್ ಇರುವಂತ, ಇಷ್ಟೆಲ್ಲ ಗುಡ್ ಅಡ್ವಾಂಟೇಜ್ ಇರುವಂತ ಇದರ ಪ್ರಾಡಕ್ಟ್ನ ಬೆಲೆ ಎಷ್ಟಿರ್ಬೋದಪ್ಪ ಅಂತ? ಓಕೆ ಮೇಡಮ್, ಇದು 29,500 ಕಾಸ್ಟ್ ಆಗುತ್ತೆ ಮೇಡಮ್. ನಮ್ಮದು ಸ್ಟಾರ್ಟಿಂಗ್ ಒಂದು BK1250 ಅಂತ ಮಾಡೆಲ್ ಬರುತ್ತೆ, ಅದು 4 ಇಯರ್ಸ್ ವಾರಂಟಿ ಬರುತ್ತೆ, ಅದು ಬಂದ್ಬಿಟ್ಟು ನಿಮಗೆ 28,000 ಆಗುತ್ತೆ. ಇನ್ನೊಂದು BG1250 ಅಂತ ಬರುತ್ತೆ, ಅದು 5 ಇಯರ್ಸ್ ವಾರಂಟಿ ಬರುತ್ತೆ, ಅದು ನಿಮಗೆ 29,500 ಆಗುತ್ತೆ ಮೇಡಮ್. ಅದೇ ಥರ ನಿಮಗೆ ಅಪ್ ಟು 10K ವರೆಗೆ ನಮ್ಮಲ್ಲಿ ಪ್ರಾಡಕ್ಟ್ ಇದೆ ಅಂತ ಹೇಳ್ಬೋದು ಮೇಡಮ್. ಓಕೆ ನೋಡಿದ್ರಲ್ಲ ವೀಕ್ಷಕರೇ, ಲಿಥಿಯಂ UPS ನಿಮಗೆ ಮನಿ ವರ್ತ್ ಅಂತಾನೆ ಹೇಳ್ಬೋದು. ಪ್ಲಸ್ ಅದ್ರ ಜೊತೆಗೆ ಸರ್ ಹೇಳ್ದಂಗೆ ಆಸಿಡ್ ಇಲ್ಲ, ಡಿಸ್ಟಿಲ್ಡ್ ವಾಟರ್ ಇಲ್ಲ, ಯಾರು ಬೇಕಾದ್ರೆ ಈಸಿ ಹ್ಯಾಂಡಲ್ ಮಾಡ್ಬೋದು. ಅದ್ರ ಜೊತೆ ಅವರ ಸರ್ವಿಸ್ ಕರೆಕ್ಟಾಗಿ ಎಲ್ರಿಗೂ ಕೊಡ್ತಾ ಇದ್ದಾರೆ. ಹೋಮ್ ಡೆಲಿವರಿ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, A to Z ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒಂದೇ ರೀತಿಯ ಪ್ರೈಸ್ ಕೂಡ ಇದೆ. ಹಾಗಾಗಿ ಯಾರು ಮೀಡಿಯೇಟರ್ ಬಂದು ಯಾರಿಗೂ ಕೂಡ ಮೋಸ ಮಾಡುವಂತ ಆಪ್ಷನ್ನೇ ಇಲ್ಲ. ಅವ್ರನ್ನ ಹೆಂಗ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಸರ್ ಅವ್ರ ನಂಬರ್ ಪ್ಲಸ್ ಅಡ್ರೆಸ್ ಹೇಳ್ತಾರೆ. ಸರ್ ಹೇಳಿ ಸರ್ ನಿಮ್ಮ ಅಡ್ರೆಸ್ ಪ್ಲಸ್ ನಂಬರ್. ನಮ್ದು ಬಂದ್ಬಿಟ್ಟು ಸುಂಕದಕಟ್ಟೆ, ಇವಾಗ ನಮ್ಮ ಫ್ಯಾಕ್ಟ್ರಿ ಇರೋದು ಸುಂಕದಕಟ್ಟೆ. ನೀವು ಓವರ್ ದ ಫೋನ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಲೊಕೇಶನ್ ಹಾಕೊಂಡು ಬರ್ಬೋದು ಒಂದು. ಮತ್ತೆ ನಿಮ್ಮ ಮೇಡಮ್ ಟ್ಯೂಬ್ಲರ್ ಬ್ಯಾಟ್ರಿಗಳಿಗೆ ಅಥವಾ ಟ್ರೆಡಿಷನಲ್ ಬ್ಯಾಟ್ರಿಗಳಿಗೆ ನಮ್ಮ ಪ್ರೈಸ್ಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ 20,000 ನಿಮ್ಗೆ ಏನಾಗುತ್ತೆ ಮೇಡಮ್, ಟ್ಯೂಬ್ಲರ್ ಬ್ಯಾಟ್ರಿಗಳು ಸಿಕ್ಬಿಡುತ್ತೆ, UPS ಫುಲ್ ಸೆಟ್ ಸಿಕ್ಬಿಡುತ್ತೆ. ನಮ್ಮದು 28,000 ಆಗುತ್ತೆ. ಭಾಳ ಜನ ಕ್ವಶನ್ ಮಾಡ್ತಾರೆ, ಯಾಕೆ ನಿಮ್ಮದು ಪ್ರೈಸ್ ಜಾಸ್ತಿ ಅಂತ ಕೇಳ್ತಾರೆ. ನೋಡಿ ನಿಮ್ಗೆ ಏನಾಗುತ್ತೆ ಅಂದರೆ, ನಿಮಗೆ ಟ್ರೆಡಿಷನಲ್ ಬ್ಯಾಟ್ರಿಗಳನ್ನ ತೊಗೊಂಡ್ರೆ ಎವ್ರಿ 6 ಮಂತ್ ಒಂದ್ಸಲ 350 ರೂಪೀಸ್ ಅಂತ ಎಕ್ಸ್ಪೆನ್ಸ್ ಬರುತ್ತೆ, ಮೇಂಟೆನೆನ್ಸ್ ಚಾರ್ಜ್ ಬರುತ್ತೆ. ಅದೇ ನಿಮಗೆ ಒಂದು 4 to 5 ಇಯರ್ಸ್ ಲೆಕ್ಕ ಹಾಕಿದ್ರೆ ಅಥವಾ ಒಂದು 10 ಇಯರ್ಸ್ ಲೆಕ್ಕ ಹಾಕಿದ್ರೆ 7,000 ರೂಪೀಸ್ ಅದೇ ಬರುತ್ತೆ ನಿಮಗೆ. ಬಟ್ ನಮ್ಮದು ಮೋರ್ ಓವರ್ ಏನಾಗುತ್ತೆ ಅಂದರೆ, ಟ್ಯೂಬ್ಲರ್ ಬ್ಯಾಟ್ರಿಗಳು ಅಥವಾ ಟ್ರೆಡಿಷನಲ್ ಬ್ಯಾಟ್ರಿಗಳು ನಿಮಗೆ ಎವ್ರಿ 3 ಇಯರ್ಸ್ 4 ಇಯರ್ಸ್ ಬ್ಯಾಟ್ರಿ ಫೇಲ್ಯೂರ್ ಆಗುತ್ತೆ. ನಮ್ಮದು 10 ಇಯರ್ಸ್ ಬ್ಯಾಟ್ರಿ ಲೈಫ್ ಬರೋದ್ರಿಂದ ನಿಮಗೆ ಅರೌಂಡ್ 12,000 ಬ್ಯಾಟ್ರಿನ ನೀವು 3 ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಎವ್ರಿ ಆಲ್ಟರ್ನೇಟ್ 3 ಇಯರ್ಸ್ಗೆ ಒಂದ್ಸರಿ ಅಂದರೆ 3 ಬ್ಯಾಟ್ರಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಮ್ಮದು ಒಂದು ಬ್ಯಾಟ್ರಿನ ನೀವು 3 ವರ್ಷದ 10 ವರ್ಷದವರೆಗೂ ವೇಟ್ ಮಾಡ್ತೀವಿ. ಅಂದರೆ ನಿಮಗೆ ಅರೌಂಡ್ 50,000 ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದು ನಿಮ್ಗೆ ಗೊತ್ತಾಗಲ್ಲ, ಹಂತವಾಗಿ ಆಗುತ್ತೆ. ಈ ಸ್ಟಾರ್ಟಿಂಗ್ ಹೇಳ್ತಾರೆ ನೀವು, ಸರ್ ನಿಮ್ದು ನಾರ್ಮಲ್ ಬ್ಯಾಟ್ರಿಗಳು 20,000 ಇದೆ, ನಿಮ್ದು 30,000 ಯಾಕೆ ಕೊಡಬೇಕು ಅಂತ ಭಾಳ ಜನ ಕ್ವಶನ್ ಮಾಡ್ತಾರೆ. ಸರ್ ನೀವು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡ್ತಾರೆ 20,000, 3 ವರ್ಷ ಆದಮೇಲೆ ಮತ್ತೆ 10,000 ಆಗ್ತೀರಾ, 6 ವರ್ಷ ಆದಮೇಲೆ ಮತ್ತೆ 10,000 ಆಗ್ತೀರಾ. ಅದು ನಿಮ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ? ಟೋಟಲ್ 50,000 ಇನ್ವೆಸ್ಟ್ಮೆಂಟ್ ಆಗುತ್ತೆ. ಬಟ್ ನಮ್ಮದ್ರಲ್ಲಿ 28,000 ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಹ್ಯೂಜ್ ಫ್ಯೂಚರ್ ಸಿಗುತ್ತೆ, ವಾಲ್ ಮೌಂಟ್ ಡಿಸೈನ್ ಸಿಗುತ್ತೆ, ಮೇಂಟೆನೆನ್ಸ್ ಫ್ರೀ ಸಿಗುತ್ತೆ, ಎಲ್ಲ ಸಿಗುತ್ತೆ. ಪ್ಲಸ್ ನಿಮಗೆ ಹೆಲ್ತ್ ಕನ್ಸರ್ನ್ ಇರುತ್ತೆ, ಇಲ್ಲಿ ಯಾವುದು ಹಜಾರ್ಡಸ್ ಫ್ಯೂಮ್ ಜನರೇಷನ್ ಆಗಲ್ಲ ಅಂತ ಹೇಳ್ತಾ ಇದೀವಿ. ಅದಕ್ಕೆ ಈ ಒಂದು ಬೆನಿಫಿಟ್ ಇದೆ ಅಂತ ಹೇಳ್ಬೋದು ಮೇಡಮ್. ಪ್ರೈಸ್ ವ್ಯತ್ಯಾಸ ಯಾಕಾಗುತ್ತೆ ಅಂದ್ರೆ ಈ ಉದ್ದೇಶಕ್ಕಾಗುತ್ತೆ ಅಂತ ಹೇಳ್ಬೋದು ಮೇಡಮ್. ಕರೆಕ್ಟ್, ಅವ್ರು ಹೇಳಿದ್ದು 100% ನಿಜ ಇದೆ. ಒಮ್ಮೆ ಏನೋ ಒಂದು ಪ್ರಾಡಕ್ಟ್ ಮನೆಗೆ ತಂದ್ಮೇಲೆ ಅದು ಪದೇ ಕೈ ಕೊಟ್ರೆ ಹಿಂಸೆ ಆಗುತ್ತೆ. ನಾವು ಅದಕ್ಕೆ ಹಾಕೋ ದುಡ್ಡು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ನಾವು ಯಾವ ದುಡ್ಡು ಎಷ್ಟು ಕೊಟ್ಟು ಪರ್ಚೇಸ್ ಮಾಡಿರ್ತೀವೋ ಅದು ಡಬಲ್ ನಾವು ಅದರ ರಿಪೇರಿಗೆ ಹಾಕಿರ್ತೀವಿ. ಆ ತಲೆನೋವು ಬೇಡ ಅಂತ ಹೇಳಿದ್ರೆ ನೀವು ಈ ಕೂಡಲೇ ಈ ಲಿಥಿಯಂ UPS ಮೊರೆ ಹೋಗ್ಬೋದು. ಇದು ಬೆಸ್ಟ್ ಇದೆ, ವರ್ತ್ ಮನಿ ಇದೆ, ಅಂಡ್ ಇದ್ರ ಪರ್ಫಾರ್ಮೆನ್ಸ್ 100% ಪರ್ಫೆಕ್ಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ಅಂಡ್ ತುಂಬಾ ನೋಡಿ ಹ್ಯಾಂಡಿ ಆಗಿದೆ ಅಲ್ವಾ, ತುಂಬಾ ಹ್ಯಾಂಡಿ ಆಗಿದೆ. ಸೊ ವೀಕ್ಷಕರೇ, ಲಿಥಿಯಂ UPS ಓನ್ಲಿ ಒನ್ ಆಪ್ಷನ್ ಫಾರ್ UPS ಬ್ಯಾಟ್ರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.